ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಮೇ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಎನ್ನುವುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರಹಗಳ ಪರಿಸರ ಅಂದರೆ ರಾಶಿ ಯಾವ್ಯಾವ ರಾಶಿಯಲ್ಲಿ ಗೋಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೇ 11 ನಂತರ ಕುಜ ಮೇಷರಾಶಿ ಸ್ವಸ್ಥಾನದಲ್ಲಿ ಗೋಚರಿಸುತ್ತೆ. ಮೇ 11ನೇ ತಾರೀಕು ತನಕ ಶನಿ ಮೀನರಾಶಿಯಲ್ಲಿ ಕುಜನ ಜೊತೆ ಮಂಗಳನ ಜೊತೆ ಸಂಚಾರ ಮಾಡ್ತಾ ಇರುತ್ತೆ. ನಂತರ ನಮಗೆ ಮೇ 14ನೇ ತಾರೀಕಂಗೆ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಯಲ್ಲಿ ಸಂಚಾರ, ವೃಷಭ ರಾಶಿಯಲ್ಲಿ ನಮಗೆ ಬುಧನ ಜೊತೆ ಸಂಚಾರ ಮಾಡುತ್ತೆ. ಹಾಗೆ ಅದೇ ಸಮಯದಲ್ಲಿ ಶುಕ್ರ ಗುರು ಯುತಿ ಆಗುತ್ತೆ. ಮೇ 12-13ನೇ ತಾರೀಕು ನಂತರ ಗುರು ಶುಕ್ರರ ಯುತಿ ನಡೆಯುತ್ತೆ. ಸೊ ನಮಗೀಗ ಮಿಥುನ ರಾಶಿಯಲ್ಲಿ ಗುರು ಶುಕ್ರರು ಸಂಚಾರ ಮಾಡ್ತಾ ಇರ್ತಾರೆ. ನಂತರ ಕೇತು ಸಿಂಹ ರಾಶಿಯಲ್ಲಿ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದು ನಮಗೀಗ ಗೋಚಾರ ಅಂದರೆ ಪರಿಸರ, ಯಾವ್ಯಾವ ಪ್ಲಾನೆಟ್ಸ್ ಅಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ. ಈಗ ನಮಗೆ ಮುಹೂರ್ತ ಭಾಗ ಅಂದರೆ ಈಗ ನೋಡಿ, ನಮಗೆ ಮೇ 14-15 ತನಕ ತಕ್ಕ ಮಟ್ಟಿಗೆ ಮುಹೂರ್ತಗಳು ಸಿಗುತ್ತೆ. ಅದರಲ್ಲೂ 3ನೇ ತಾರೀಕು ಮೇ ದ್ವಿತೀಯ ಭಾನುವಾರ ವಿಶಾಖ ನಕ್ಷತ್ರ ಬರುತ್ತೆ. ಮೇ 4 ತೃತೀಯ ಸೋಮವಾರ ಅನುರಾಧ ನಕ್ಷತ್ರ ಬರುತ್ತೆ. ಇನ್ನು ಮೇ 7ನೇ ತಾರೀಕು ಪಂಚಮಿ ಬರುತ್ತೆ, ಪೂರ್ವಾಷಾಢ ನಕ್ಷತ್ರ ಗುರುವಾರ. ನಂತರ ಮೇ 13 ಏಕಾದಶಿ ಉತ್ತರಾಭಾದ್ರ ನಕ್ಷತ್ರ ಬುಧವಾರ ಬರುತ್ತೆ. 14ನೇ ತಾರೀಕು ದ್ವಾದಶಿ ರೇವತಿ ನಕ್ಷತ್ರ ಸೋಮವಾರ ಬರುತ್ತೆ. ಸೊ ಈ ದಿನಗಳನ್ನು ನೀವು ಶುಭ ಕಾರ್ಯಕ್ಕಾಗಿ ಮೀಸಲಾಗಿ ಇಟ್ಕೋಬಹುದು. ಮೇಷರಾಶಿ ನೋಡಿ, ಮೇಷರಾಶಿ ಅವರದ್ದು ಕೆಲಸ ಕಾರ್ಯಗಳು ವ್ಯಾಪಾರ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ 6ನೇ ಮನೆ ಅಧಿಪತಿ ಬುಧ ಆಗುತ್ತೆ. ಬುಧ ನಮಗೆ ಈಗ 2ನೇ ಮನೆಯಲ್ಲಿ ಸಂಚಾರ. ಸೊ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾಗ ಈ ತಿಂಗಳು ತಕ್ಕ ಮಟ್ಟಿಗೆ ವ್ಯಾಪಾರ ವ್ಯವಹಾರ ಅಥವಾ ವೃತ್ತಿ ಜೀವನದಲ್ಲಿ ತಕ್ಕ ಮಟ್ಟಿಗೆ ಏಳಿಗೆ ಸಿಗುತ್ತೆ. ಬಟ್ ಆದರೆ ನಮಗೆ ಕರ್ಮಾಧಿಪ ಆದ 10ನೇ ಮನೆ ಅಧಿಪತಿ 12ರಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ನಿಧಾನ ಆಗೋ ಚಾನ್ಸಸ್ಸು ಇದೆ. ಹಾಗಾಗಿ ಇಲ್ಲಿ ಶನಿ ಪರಿಹಾರ ಬೇಕು. ಹಾಗಾಗಿ ಶನಿಗೋಸ್ಕರ ಕಬ್ಬಿಣದ ಟೂಲ್ಸ್ ಯಾವುದನ್ನ ಹಾರ್ಡ್ ವರ್ಕರ್ ಅಂದರೆ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ದಾನ ಕೊಡೋದ್ರಿಂದ ಖಂಡಿತ ನಿಮಗೆ ಶನಿ ಪರಿಹಾರ ಆಗುತ್ತೆ. ಹಾಗೆ ರಾಮ ರಕ್ಷಾ ಸ್ತೋತ್ರ ಹೇಳ್ಕೋಬಹುದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ಶ್ರೀ ರಾಮನಾಮ ವರಾನನೆ. ಇದೊಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಅದರಿಂದ ಶನಿ ಬ್ಯಾಲೆನ್ಸ್ ಆಗುತ್ತೆ, ಆ ಪರಿಹಾರಗಳಾಗುತ್ತೆ. ನಂತರ ಬುಧ ನಿಮ್ಗೆ 2ನೇ ಮನೆಗೆ ಹೋದಾಗ, ಧನಭಾವಕ್ಕೆ ಹೋದಾಗ ನೋಡಿ 6ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿ. ನಿಮ್ಮ ಪ್ರಯತ್ನಗಳಿಂದ ಲಾಭ ಸಿಗುತ್ತೆ, ಅಣ್ತಮ್ಮನ ರಕ್ತದಿಂದ ಲಾಭ ಸಿಗುತ್ತೆ. ಅದರಲ್ಲೂ ನೋಡಿ, ಯಾವ್ದಾರ ಎಜುಕೇಷನ್ನಲ್ಲೋ ಅಥವಾ ಸೇಲ್ಸು ಮಾರ್ಕೆಟಿಂಗು ಈ ಥರದಲ್ಲಿರೋರಿಗೆ ತುಂಬ ಚೆನ್ನಾಗಿ ಬುಧ ನಿಮಗೆ ರಿಸಲ್ಟ್ ಕೊಡುತ್ತೆ. ಹಾಗೂ ವಿದ್ಯಾರ್ಥಿಗಳು ಕೂಡ ತುಂಬ ಚೆನ್ನಾಗಿದೆ ಬುಧನಿಂದ. ನಂತರ ಶುಕ್ರ ಕೂಡ ನಿಮಗೆ ಸ್ವಸ್ಥಾನದಲ್ಲಿದೆ ಫಸ್ಟ್ ಹಾಫಲ್ಲಿ. ಇನ್ನು ಕೊನೆ 15 ದಿನ ನಮಗೆ 3ನೇ ಮನೆಗೆ ಹೋದ್ರು ಕೂಡ ಗುರು ಜೊತೆ ಯುತಿ ಆಗ್ತಿದೆ. ಸೊ 3ನೇ ಮನೆಯಲ್ಲಿ ಕೂಡ ನಿಮಗೆ ಶುಕ್ರ 2 ಮತ್ತು 7ನೇ ಮನೆ ಅಧಿಪತಿ. ಸೊ ವ್ಯಾಪಾರ ವ್ಯವಹಾರಗಳಲ್ಲಿ ಖಂಡಿತ ನಿಮಗೆ ಅನುಕೂಲನೆ ಮಾಡಿಕೊಡುತ್ತೆ. ಗುರು ಜೊತೆನೂ ಭಾಗ್ಯಾದೀಪನ ಜೊತೆ ಶುಕ್ರ ಸೇರ್ಕೋತಾ ಇದೆ. ಹಾಗಾಗಿ ಅದು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಿಮ್ಮ ಅಕ್ಕ ತಂಗಿರಿಗೆ ಅಥವಾ ನಿಮ್ಮ ಅಣ್ತಮ್ಮಂದ್ರಿಗೆ ಏನಾದರೂ ಶುಭ ನಡೀಬೋದು. ಯಾಕಂದರೆ 3ನೇ ಭಾವದಲ್ಲಿ ಗುರು ಜೊತೆ ಶುಕ್ರ ಸೇರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಿಗಾನ ಒಬ್ಬರಿಗೆ ಶುಭ ಕಾರ್ಯಗಳು ನಡೆಯುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ. ಇನ್ನು ರಾಹು 11ನೇ ಮನೆಯಲ್ಲಿ ನಿಮಗೆ ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಸಮಾಜದಲ್ಲಿ ಕನೆಕ್ಷನ್ ಮಾಡೋಕ್ಕೆ ಅನುಕೂಲಗಳನ್ನೇ ಮಾಡಿಕೊಡುತ್ತೆ. ಇನ್ನು ನಮಗೆ ಇಲ್ಲಿ ಪಂಚಮದಲ್ಲಿ ಕೇತು ಇರೋದು ಮಕ್ಕಳ ವಿಚಾರದಲ್ಲಿ ಚಿಂತೆ. ಹಾಗಾಗಿ ನಮಗೆ ಕೇತು ಶಾಂತಿ ಬೇಕು. ಅಥವಾ ನಿಮ್ಮ ಹೈಯರ್ ಎಜುಕೇಷನ್ ಸ್ವಲ್ಪ ಬ್ರೇಕ್ ಆಗ್ತಾ ಇರುತ್ತೆ, ನಿಧಾನ ಆಗ್ತಾ ಇರುತ್ತೆ. ನಿಮ್ಮ ಇಂಟೆಲಿಜೆನ್ಸಲ್ಲಿ ಸ್ವಲ್ಪ ಬ್ರೇಕ್ಸ್ ಅಥವಾ ನಿಧಾನ, ಬುದ್ಧಿವಂತಿಕೆಯಲ್ಲಿ ಸ್ವಲ್ಪ ನಿಧಾನ, ಕ್ರಿಯೇಟಿವಿಟಿಯಲ್ಲಿ ನಿಧಾನ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ನೋಡಿ, ಈಗ ಬೇಸಿಗೆ ಕಾಲ, ನಾಯಿಗೆ ನೀರು ಆಹಾರ ಇಡೋದ್ರಿಂದ ಕೇತುಗೆ ಪರಿಹಾರ ಆಗುತ್ತೆ. ಸೊ ಈಗ ನೀವು ಈ ಬೇಸಿಗೆಗೆ ಸ್ಪಂದಿಸಿದ್ರೆ ಬೀದಿ ನಾಯಿಗಳಿಗೆ, ಅವಾಗ ಕೇತು ಪರಿಹಾರ ಆಗುತ್ತೆ. ಹಾಗೆ ಗಣೇಶನ ಆರಾಧನೆ ಮಾಡಿ, ಗಣೇಶನಿಂದ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅದರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ವಿದ್ಯಾಭ್ಯಾಸದಲ್ಲಿ ಕೇತುಗೆ ಪರಿಹಾರ ಬೇಕು, ಆದರೆ ಬುಧ ಚೆನ್ನಾಗಿದೆ. ಸೊ ವ್ಯಾಪಾರ ವ್ಯವಹಾರ ಕೆಲಸಗಳಲ್ಲಿ ಬುಧ ಚೆನ್ನಾಗಿದೆ, ಆದರೆ ಸಾಡೆ ಸಾತಿಗೆ ಶನಿ ಮತ್ತು ಪಂಚಮದ ಕೇತುಗೆ ಪರಿಹಾರ ಬೇಕು. ಒಳಗಾಗಿ ವೃಷಭ ರಾಶಿ ನೋಡಿ, ವೃಷಭ ರಾಶಿಗೆ 11ನೇ ಮನೆ ಕುಜ ಆಯ್ತು ಅಂದರೆ ಮೊದಲರ್ಧ ತಿಂಗಳಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಕುಜ. ನಿಮ್ಗೆ ಸಪ್ತಮಾದೀಪ 11ರಲ್ಲಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ, ಭೂಮಿಯಲ್ಲಿ ಈ ವಿಷಯಗಳೆಲ್ಲ ಲಾಭ ತಂದು ಕೊಡ್ತಾ ಇದೆ. ಬಟ್ ಮೇ 15-11ನೇ ತಾರೀಕು ನಂತರ 12ನೇ ಮನೆ ಕುಜ ಆಗುತ್ತೆ. ಕೋಪತಾಪಗಳು, ಸಣ್ಣ ಪುಟ್ಟ ಜಗಳಗಳು, ವೈಮನಸ್ಯ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಅಥವಾ ಗಂಡ ಹೆಂಡತಿರು ವೈಮನಸ್ಯ ಅಥವಾ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಕುಜ ಶಾಂತಿ ಅಗತ್ಯ. ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಅಷ್ಟೋತ್ರಗಳು, ಸುಬ್ರಹ್ಮಣ್ಯನ ಅಷ್ಟೋತ್ರಗಳು ಹೇಳ್ಕೊಳ್ಳಿ, ಅಥವಾ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ ಕೂಡ ವೃಷಭ ರಾಶಿಯವರಿಗೆ
ತಕ್ಕ ಮಟ್ಟಿಗೆ ಖುಷಿ ಶಾಂತಿ ಆಗುತ್ತೆ. ನಂತರ ನೋಡಿ ನಿಮ್ಮ ರಾಶಿಯಲ್ಲಿ ಶುಕ್ರ ಸಂಚಾರ 6ನೇ ಮನೆ ಅಧಿಪತಿ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಹಣಕಾಸು ವಿಷಯದಲ್ಲೂ ಜಾಸ್ತಿ ಚಿಂತೆ ಇಲ್ಲ. ಕುಟುಂಬ ಸ್ಥಾನದಲ್ಲೇ ಗುರು ಇದೆ. ನಮಗೆ 12-13ನೇ ತಾರೀಕು ನಂತರ ಯಾವಾಗ ಶುಕ್ರ ನಿಮ್ಮ ರಾಶಿಯಾಧಿಪ ಈ ಕುಟುಂಬ ಸ್ಥಾನದಲ್ಲಿ ಗುರು ಜೊತೆ ಸೇರ್ಕೊಳುತ್ತೆ, ಆಗ ಲಾಭ ಹೆಚ್ಚಿಗೆ. ಯಾಕಂದ್ರೆ 11ನೇ ಮನೆ ಅಧಿಪತಿ. ಸೊ ಲಾಭನ ಹೆಚ್ಚಿಗೆ ನಿರೀಕ್ಷೆ ಪಡ್ಬೋದು ನಾವು ಮೇ 2ನೇ ಭಾಗದಲ್ಲಿ. ಅದೇ ಥರನೇ 4ನೇ ಮನೆ ಕೇತು ಇದೆ. ಸೊ 4ನೇ ಮನೆ ಕೇತು ಇದ್ದಾಗ ಮಾನಸಿಕವಾಗಿ ಏನಾನ ಚಿಂತೆ, ಒತ್ತಡಗಳು ಅಥವಾ ತಾಯಿಯ ವಿಷಯದಲ್ಲಿ ಚಿಂತೆ ಅಥವಾ ಅವರ ಆರೋಗ್ಯದಲ್ಲಿ ಚಿಂತೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ದಿನನಿತ್ಯ ಒಂದು 2-3 ಪೇಜ್ ಕೈ ಬರವಣಿಗೆ. ಸೊ ಇಂಟ್ರೋವರ್ಟ್ ಆಗೋದು ಅಂತ ಆತ್ಮಾವಲೋಕನೆ ಮಾಡ್ಕೊಳ್ಳೋವಂಥದ್ದು. ಒಂದು 20 ನಿಮಿಷ ಮೆಡಿಟೇಷನ್ ಮಾಡಿ ಅಥವಾ ಒಂದು 2-3 ಪೇಜ್ ಡೈರಿಗಳನ್ನು ಬರೆಯೋದಾಗಲಿ ಅಥವಾ ಬೀದಿ ನಾಯಿಗೆ ಆಹಾರ ಕೊಡೋದಾಗಲಿ ಯಾವುದಾನ ಒಂದನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮಗೆ ಕೇತು ಪರಿಹಾರ ಆಗುತ್ತೆ. ಹಾಗೆ ಕರ್ಮಸ್ಥಾನದಲ್ಲಿ ರಾಹು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನೋಡಿ ಕರ್ಮಾಧಿಪತಿ 11ನೇ ಮನೆಯಲ್ಲಿದೆ. ಶನಿ ಕೂಡ ನಿಮಗೆ ಲಾಭದಾಯಕವಾಗಿದೆ. ಓವರ್ ಆಲ್ ತಗೊಂಡ್ರೆ ನಿಮಗೆ ಈ ತಿಂಗಳು ಕೂಡ ಲಾಭದಾಯಕವಾಗಿ ಇರುತ್ತೆ. ಆದರೆ ಕುಜಿಗೆ ಶಾಂತಿ ಅಗತ್ಯ. ನಂತರ ನೋಡಿ ಸೂರ್ಯ ಕೂಡ 12ನೇ ಮನೆಯಲ್ಲಿರೋದು. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ. ಸೊ ಈ ವಿಷಯಗಳಿಗೋಸ್ಕರ ಸೂರ್ಯ ಶಾಂತಿ ಕೂಡ ಅಗತ್ಯ ಇದೆ. ಸೊ ಗೋಧಿನ ನಾರಾಯಣನ ದೇವಸ್ಥಾನದಲ್ಲಿ ಏನಾದರೂ ನೀವು ಕೊಡೋದ್ರಿಂದ, ಹಾಗೆ ಸೂರ್ಯ ನಾರಾಯಣನ ಅಷ್ಟೋತ್ತರಗಳು ಹೇಳ್ಕೊಳೋದು ಅಥವಾ ಸೂರ್ಯ ಉದಯಕ್ಕೆ ಎದ್ದು ವಾಕ್ ಮಾಡೋದಾಗಲಿ ಅಥವಾ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಯೋಗ ಮಾಡೋದು, ಇದರಿಂದ ಕೂಡ ನಿಮಗೆ ಸೂರ್ಯ ಶಾಂತಿ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಖರ್ಚು ವೆಚ್ಚಗಳು ಆರೋಗ್ಯದ ಕಡೆ ಗಮನ ಇರಬೇಕು. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಕುಜ ಶನಿ ಯುತಿ 11ನೇ ತಾರೀಕು ತನಕ ಕರ್ಮಸ್ಥಾನದಲ್ಲಿ. ನಂತರ ಕುಜ 11ನೇ ಮನೆಗೆ ಬರ್ತಾರೆ. ಮೇಷರಾಶಿಗೆ ಸಂಚಾರ ಮಾಡ್ತಾ ಇದ್ದಾಗ ಮಿಥುನ ರಾಶಿಯವರಿಗೆ ನೀವು 6ನೇ ಮನೆ ಅಧಿಪತಿ, ನಂತರ 11ನೇ ಮನೆ ಅಧಿಪತಿ. ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಕೆಲಸ ಕಾರ್ಯಗಳಲ್ಲಿ ಹುಡುಕ್ತಾ ಇದ್ರೆ ನೀವು, ಅಥವಾ ಯಾವ್ದಾನ ಒಂದು ಟೀಮ್ ಲೀಡ್ ಮಾಡಬೇಕು, ಏನೋ ಆಪರ್ಚುನಿಟಿ ಕೆಲಸದಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಇದು ಈ ಮಂತಲ್ಲಿ ನಿಮಗೆ ಖಂಡಿತ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಕರ್ಮಸ್ಥಾನದಲ್ಲಿದೆ. ನಂತರ ಕುಜ ಕೂಡ 11ನೇ ಮನೆಗೆ ಬರುತ್ತೆ. ಸೊ ನಿಮಗೆ ಲಾಭ ಹೆಚ್ಚಾಗುತ್ತೆ. ಆದರೆ ನಮಗೆ ಇಲ್ಲಿ ನೋಡಬೇಕಾಗಿರೋದು ಸೂರ್ಯ 12ನೇ ಮನೆಗೆ ಬರುತ್ತೆ. 15ನೇ ತಾರೀಕು ತನಕ ಸೂರ್ಯ 12ನೇ ಮನೆ. ನಿಮಗೆ ಮಿಥುನ ರಾಶಿಯವರಿಗೆ 3ನೇ ಮನೆ ಅಧಿಪತಿ ಸೂರ್ಯ. ಯಾವಾಗ 12ಕ್ಕೆ ಬರುತ್ತೋ ಅಕ್ಕಂಗಿರಿಂದ ಸ್ವಲ್ಪ ಖರ್ಚು ಹೆಚ್ಚು ಕಾಣಿಸುತ್ತೆ, ಅಥವಾ ಅವ್ರಿಗೇನಾದರೂ ಭಿನ್ನಾಭಿಪ್ರಾಯ ಬರ್ಬೋದು ಅವ್ರ ಜೊತೆ, ಅಥವಾ ನಿಮಗೆ ಪ್ರಯಾಣಗಳು ಹೆಚ್ಚಾಗ್ಬೋದು, ಫಾರಿನ್ ಲ್ಯಾಂಡ್ ಹೋಗುವಂಥ ಅವಕಾಶಗಳು ಬರ್ಬೋದು, ಅಥವಾ ಸರ್ಕಾರದಿಂದ ಒತ್ತಡಗಳು ಬರ್ಬೋದು. ಇದರಲ್ಲಿ ಯಾವ್ದಾನ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋದು ಮಿಥುನ ರಾಶಿಯವರಿಗೆ. ನಂತರ ನಿಮಗೆ 3ನೇ ಮನೆಯಲ್ಲೇ ಕೇತು ಇದೆ. ಸೊ ಹಾಗಾಗಿ ಅಕ್ಕಂಗಿರ ವಿಷಯಗಳಲ್ಲಿ ಡಿಟ್ಯಾಚ್ಮೆಂಟ್ ಅಂದರೆ ವೈರಾಗ್ಯ ಬರೋದು ಅಥವಾ ದೂರ ಹೋಗುವಂಥ ಚಾನ್ಸಸ್ ಬರುತ್ತೆ. ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಆ ವಿಷಯದಲ್ಲಿ. ಇನ್ನು ಭಾಗ್ಯದಲ್ಲೇ ರಾಹು ಇದೆ. ಸೊ ಇದು ನೋಡಿ, 3ನೇ ಮನೆ ಅಧಿಪತಿ 12ರಲ್ಲಿದೆ, ಮತ್ತು ಭಾಗ್ಯದಲ್ಲಿ ರಾಹು ಇದೆ. ಈಗ ಒಂದು ಒಳ್ಳೆ ಅವಕಾಶ ನಿಮ್ಗೇನಾದರೂ ಟ್ರಾವೆಲಿಂಗ್ ಮಾಡಬೇಕು, ಆಚೆ ಹೋಗ್ಬೇಕು, ಅಥವಾ ಆಚೆ ಓದೋ ಅಂಥವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಹಾಗೆ ಮಿಥುನ ರಾಶಿಯವ್ರಿಗೆ ರಾಶಿಯಾಧಿಪನೇ 12ನೇ ಮನೆಯಿದೆ. ಸೊ ನಮಗೆ 1, 4, 12 ಯಾವಾಗ ಕನೆಕ್ಟ್ ಆಗುತ್ತೋ ಮನೆಗೆ ಖರ್ಚು ಹೆಚ್ಚಾಗ್ಬೋದು, ತಾಯಿಯಿಂದ ದೂರ ಆಗೋ ಚಾನ್ಸಸ್, ಅಥವಾ ತಾಯಿಗೆ ಅನಾರೋಗ್ಯ ಆಗೋದು, ಈ ವಿಷಯದಲ್ಲಿ ಕೂಡ ನಮಗೆ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ಬುಧ 12ರಲ್ಲಿದ್ದರೆ. ಸೊ ಆ ಖರ್ಚನ್ನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ. ಸೊ ಓವರ್ ಆಲ್ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಈ ತಿಂಗಳು ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಇನ್ನು ಕರ್ಕ ರಾಶಿಯವರಿಗೆ ನಮಗೆ ನೋಡಿ ಕುಜ ಭಾಗ್ಯದಲ್ಲಿ ಶನಿ ಜೊತೆ ಇದೆ. ಸೊ ಹಾಗಾಗಿ ನಮಗೆ ತಂದೆ ಆರೋಗ್ಯದಲ್ಲಿ ಚಿಂತೆ. ಬಟ್ 11ನೇ ತಾರೀಕು ಮೇಲೆ ಅದು ಕರ್ಮಸ್ಥಾನದಲ್ಲಿ ಸ್ವಸ್ಥಾನಕ್ಕೆ ಬರುತ್ತೆ. ಹಾಗಾಗಿ ನಿಮಗೆ ಒಂದು ಪೊಸಿಷನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಪೊಸಿಷನ್ನು, ಕೆಲಸದಲ್ಲಿ ಒಂದು ಗೌರವ, ಕೀರ್ತಿ ಹೆಚ್ಚುತ್ತೆ. 11ರಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಿದೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಈ ತಿಂಗಳು ಕೂಡ ನಿಮಗೆ ಲಾಭ ಹೆಚ್ಚಿಗೆ ನಿರೀಕ್ಷಿಸ್ಬೋದು. ನಂತರ ಅದು 10ರಿಂದ 11ನೇ ಮನೆ ಸಂಚಾರ ಮಾಡಿದಾಗೂ ಸೂರ್ಯನಿಂದ ಲಾಭ ಇದೆ. ನಿಮಗೆ 2ನೇ ಕುಟುಂಬಕ್ಕೆ ಲಾಭ ಇದೆ. ಸೊ ಫ್ಯಾಮಿಲಿ ಡೆವಲಪ್ಮೆಂಟಿಗೆ ಚೆನ್ನಾಗಿದೆ. ಸೊ ಓವರ್ ಆಲ್ ತೊಗೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಕೆಲಸದ ರೆಕಗ್ನಿಷನ್ನು, ಕೀರ್ತಿ ಸಿಗೋದಾಗಲಿ, ಓವರ್ ಆಲ್ ತುಂಬ ಚೆನ್ನಾಗಿದೆ ಈ ತಿಂಗಳು ಅಂತಲೇ ಹೇಳ್ಬೋದು. ನೋಡಿ, ಬುಧ ಕೂಡ ರವಿ ಜೊತೆ 11ನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಕರ್ಕಾಟಕ ರಾಶಿಯವರಿಗೆ 3ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಯಾವಾಗ 11ರಲ್ಲಿ ಇರುತ್ತೋ ಲಾಭಗಳು ಹೆಚ್ಚಿಗೆ ನಿರೀಕ್ಷಿಸ್ಬೋದು ಕರ್ಕಾಟಕ ರಾಶಿಯವರು. ಸೊ ನಮಗೆ ಅಂಟಮಂದಿಯಿಂದ ಲಾಭ, ಕಮ್ಯುನಿಕೇಷನಿಂದ ಲಾಭ, ಬ್ಯಾಂಕಿಂಗ್ ಸೆಕ್ಟ್ರು, ಸೇಲ್ಸು, ಮಾರ್ಕೆಟಿಂಗು, ಎಜುಕೇಷನ್ ಸೆಕ್ಟ್ರು, ಎಲ್ಲ ರೀತಿಯಲ್ಲೂ, ಜೊತೆಗೆ ಮಕ್ಕಳ ವಿಚಾರದಲ್ಲೂ ನಿಮಗೆ ಲಾಭ ಅಧಿಕವಾಗಿ ಕಾಣುತ್ತೆ. ಸೊ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅತ್ಯುತ್ತಮ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.